ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇವರೋಗಿಣಃ ನಿಧೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ಸ್ವಾಗತ. ಅಕ್ಟೋಬರ್ ತಿಂಗಳ ಧನಸ್ಸು ರಾಶಿಯ ಫಲಗಳನ್ನು ನೋಡೋಣ ಬನ್ನಿ. ಪ್ರಥಮವಾಗಿ ಆರೋಗ್ಯ 5, ಅನಾರೋಗ್ಯ 8. ಏನಾಗಿದೆ ಆರೋಗ್ಯ 5, ಅನಾರೋಗ್ಯ 8? ಒಂದಷ್ಟು ವಾತ, ಪಿತ್ತ, ಕಫ, ಒಂದಷ್ಟು ನಿಮಗೆ ನಿಮ್ಮ ಆರೋಗ್ಯ ಒಂದಷ್ಟು ಹೊಟ್ಟೆಗೆ ಸಂಬಂಧಪಟ್ಟಂಥದ್ದು, ಒಂದಷ್ಟು ನೀವು ಮಾಡಿದ್ರೆ ಊಟಗಳು ಡೈಜೆಷನ್ ಆಗದೇ ಇರೋಂಥದ್ದು, ಇದು ಸಮಸ್ಯೆಗಳಾಗಿರುತ್ತೆ. ಹಾಗಾಗಿ ನಿಮ್ಮ ಊಟ ಉಪಹಾರಗಳ ಮೇಲೆ ಗಮನ ಇರಲಿ. ಈ ತಿಂಗಳ ಫಲಗಳ ಮಾಸಿಕ ಫಲಗಳಲ್ಲಿ ತಗೊಳ್ಳೋದಾದ್ರೆ, ಈ ಪಕ್ಷದ ಅಮಾವಾಸ್ಯೆಯನ್ನು ಶರನ್ನವರಾತ್ರಿ ಪ್ರಾರಂಭ ಆಗುತ್ತೆ. 9 ದಿನಗಳಲ್ಲಿ ಅಮ್ಮನವರ ಅನುಷ್ಠಾನಗಳಿರುತ್ತೆ. ವಿಶೇಷವಾದ ಫಲಗಳನ್ನು ತಾಯಿ ಭಗವತಿ ಕೊಡುತ್ತೆ. ಆ ಸಂದರ್ಭದಲ್ಲಿ ನೀವು ಸಾಧ್ಯವಾದ ಶ್ರೀ ದೇವತೆಗಳು, ಅಮ್ಮನವರ ಭಗವತಿ ದೇವಾಲಯ ದರ್ಶನ, ಒಂದಷ್ಟು ಸೇವೆಗಳನ್ನು ಮಾಡೋದ್ರಿಂದ ಧನುಸ್ಸು ರಾಶಿಯವರಿಗೆ ಯಥೇಚ್ಛ ಫಲಗಳನ್ನು ಸಹ ನೋಡಬಹುದು. ಆದರೆ ಈ ತಿಂಗಳ ನಿಮಗೆ ಗುರು ಅಶುಭದಲ್ಲಿರ್ತಾರೆ. ಏನಾಗುತ್ತೆ, ಧನುಸ್ಸು ರಾಶಿ ಧನುಸ್ಸು ಲಗ್ನದವ್ರಿಗೆ ಗುರು ಒಂದಷ್ಟು ಅಶುಭ ಸ್ಥಾನದಲ್ಲಿದ್ದಾಗ ಏನಾಗುತ್ತೆ, ನಿಮಗೆ ಒಂದಷ್ಟು ಉತ್ಸಾಹಗಳು ಕಮ್ಮಿ. ಕುಟುಂಬದಲ್ಲಿ ಒಂದಷ್ಟು ಮಾಡೋಣ, ಯಜಮಾನನಿಂದ ಮಾಡ್ಕೊಳ್ಳೋಣ, ತಪ್ಪಾಗ್ತಾ ಇದೆ ಅಂತ ಗೊತ್ತಿರುತ್ತೆ, ಆದ್ರೂ ಸುಧಾ ಅದೇ ತಪ್ಪು ಮಾಡ್ತಾ ಇರ್ತೀರಿ. ನೋಡೋಣ ಅಂತ ಮಾಡೋಣ ಅನ್ನೋದ್ರಿಂದ ಒಂದಷ್ಟು ಕಳೆದುಕೊಳ್ಳುವಂತಹ ಸಮಸ್ಯೆಗಳಿಗೆ ಈಡಾಗಿರ್ತೀರಿ. ರಿಯಲ್ ಎಸ್ಟೇಟ್ ಮಾಡೋಂಥವರು, ಗುತ್ತಿಗೆದಾರರು ಯಾರಿರ್ತೀರಿ, ಇವರಿಗೆ ಒಂದಷ್ಟು ಬರ್ಡ್ ಆಗಂಥದ್ದು, ನಿಮ್ಮ ಹಣಗಳು ಲಾಕ್ ಆಗಂಥದ್ದು, ವ್ಯವಸ್ಥಾನ ಅಂತ ಎಲ್ಲಿ ನೀವು ಮಾಡ್ತಿರ್ತೀರ ಒಂದಿಷ್ಟು ಸಮಸ್ಯೆಗಳಿಗೆ ಈಡಾಗತ್ತೆ. ಜೊತೆಗೆ ನೀವು ಏನಾಗಿದೆ ಅಂತ ಹೇಳ್ಬೇಕಾದ್ರೆ, ಈ ಸ್ಥಾನದಲ್ಲಿ ಗುರು ಏನ್ ಮಾಡ್ತಾರೆ, ಈಗ ಮಹಾಲಯ ಪಕ್ಷದ ಅಮಾವಾಸ್ಯೆಯಿಂದ ನಿಮ್ಗೆ ತಗೊಳ್ಳೋದಾದ್ರೆ ಶುಭ ಸ್ಥಾನದಲ್ಲಿ ಸಂಚಾರ ಮಾಡೋದಕ್ಕೆ ಸೂರ್ಯಗ್ರಸ್ತ ಗಣ ಇದೆ, ಕೇತುಗ್ರಸ್ತ ಗ್ರಹಣ ಇದೆ ಸೂರ್ಯನಿಗೆ. ಇದರಿಂದ ಏನಾಗುತ್ತೆ, ಒಂದಷ್ಟು ಫಲಗಳಲ್ಲಿ ನೋಡೋದಾದ್ರೆ ನಿಮಗೆ ಏನಾಗುತ್ತೆ ಅಂದ್ರೆ, ಕುಟುಂಬದಲ್ಲಿ ಒಂದಷ್ಟು ವೈರಾಗ್ಯಗಳು. ಅದ್ರಲ್ಲಿ ಏನಾಗುತ್ತೆ ಅಂದಾಗ ಒಂದಷ್ಟು ಮುನಿಸುಗಳು ಕುಟುಂಬಸ್ಥರಲ್ಲಿ. ಎಲ್ಲ ಚೆನ್ನಾಗೇ ಇರ್ತೀರಿ, ಮಾತಾಡ್ಕೊಂಡೇ ಇರ್ತೀರಿ, ಒಂದೊಂದು ಮಾತ್ರ ಇಟ್ಕೊಂಡು ತುಂಬಾ ದೊಡ್ಡ ಮಟ್ಟದಲ್ಲಿ ಜಗಳ ಮಾಡ್ಕೊಳ್ಳುವಂತ ಸಂದರ್ಭಗಳಾಗತ್ತೆ. ಧನುಸ್ಸು ರಾಶಿಯವರಿಗೆ ಏನಾಗಿದೆ ಅಂತಂದಾಗ ಅವರ ಸ್ಥಾನಗಳನ್ನ ಕಿತ್ಕೋಬಿಡ್ತಾರೆ ಅನ್ನೋ ಭಯ, ಅವರ ಸ್ಥಾನಗಳನ್ನ ತಗೊಳ್ಳೇಬೇಕು ಅನ್ನೋಂಥ ಹಠ, ಅವರ ಸ್ಥಾನಗಳನ್ನ ನಾನು ಯಾವತ್ತೂ ಪೂರ್ಣವಾಗಿ ಮಾಡಲೇಬೇಕು ಅನ್ನುವಂತಹ ಒಂದಷ್ಟು ಹಠ, ಒಂದಷ್ಟು ಚಾಲೆಂಜ್. ಎಲ್ಲದರಲ್ಲೂ ನಾನು ಏನಕ್ಕೆ ಬರಲ್ಲ, ನಾನು ಏನಕ್ಕೆ ಮಾಡಕ್ ಆಗಲ್ಲ ಅನ್ನುವಂತಹ ಒಂದಷ್ಟು ಉತ್ಸಾಹಗಳಿರುತ್ತೆ. ನಮ್ಮಲ್ಲಿ ಹೇಳ್ತೀವಿ, ಧನುಸ್ಸು ರಾಶಿ ಧನುಸ್ಸು ಲಗ್ನದವ್ರಿಗೆ ಏನ್ ಹೇಳ್ತೀವಿ ಅಂತಂದಾಗ, ಪೂರ್ಣ ಫಲ ವಿಚಾರಗಳು ಗೊತ್ತಿಲ್ಲದ್ರು ಎಲ್ಲ ವಿಚಾರಗಳು ತಿಳ್ಕೊಬೇಕು ಅನ್ನೋಂತಹ ಒಂದಷ್ಟು ಆಸಕ್ತಿಗಳಿರುತ್ತೆ. ದಯವಿಟ್ಟು ದುಡುಕಿ ಮಾತಾಡಿ ಆಭಾಸ ಮಾಡ್ಕೋಬೇಡಿ. ಯಾವ ವಿಚಾರದ ಬಗ್ಗೆ ನಿಮ್ಗೆ ಗೊತ್ತು ಆ ವಿಚಾರದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಧನುಸ್ಸು ರಾಶಿ ಧನುಸ್ಸು ಲಗ್ನದವ್ರು ಏನ್ ವಿಚಾರಗಳು ತಿಳಿಸ್ಕೊಡೋದಾದ್ರೆ, ಒಂದು ಉದಾಹರಣೆ, ಯಾವ್ದೋ ಒಂದು ವೃತ್ತಿ ಸಿಸ್ಟಮ್, ಯಾವ್ದೋ ಒಂದು ಅಷ್ಟು ವರ್ಕ್ ಮಾಡ್ತಾ ಇರ್ತೀರಿ, ಅದ್ರ ಬಗ್ಗೆ ನನಗೆ ಗೊತ್ತು ಅನ್ನೋಂಥದ್ದು, ಇನ್ನೊಂದು ಮತ್ತೆ ಅದು ನನಗೆ ಗೊತ್ತು ಅನ್ನೋಂಥದ್ದು, ಇನ್ನೊಂದು ವಿಚಾರ ನನಗೆ ಪೂರ್ಣ ತಿಳ್ಕೊಂಡಿದ್ದೀನಿ ಅನ್ನೋಂಥದ್ದು. ಚುಟುಕ ತಿಳಿದುಕೊಂಡು ಅದ್ರ ಬಗ್ಗೆ ಪೂರ್ಣ ತಿಳಿದುಕೊಂಡಿರೋ ವಾದಗಳಿಗೆ ಹೋಗ್ಬೇಡಿ. ಅದು ಕುಟುಂಬಸ್ಥರಲ್ಲಾಗಿರ್ಬೋದು, ಹೊರಗಡೆ ಆಗಿರ್ಬೋದು. ಹಾಗಾಗಿ ಒಂದಷ್ಟು ವಾಗ್ವಾದಗಳ ಬಿಡೋದ್ರಿಂದ ಧನುಸ್ಸು ರಾಶಿಯವರಿಗೆ ಒಂದಷ್ಟು ಫಲಗಳನ್ನು ನೋಡ್ಬೋದು. ಜೊತೆಗೆ ಏನಾಗುತ್ತೆ, ಮಿಶ್ರ ಫಲಗಳು ಅಂತ ಹೇಳ್ತೀವಿ. ಒಬ್ರು ನೀನ್ ಮಾಡಿರೋದ್ರಿಂದ ಉಪಯೋಗ ಅಂತಾರೆ, ಒಬ್ರು ನೀನ್ ಮಾಡ್ತಾ ಇರೋದ್ರಿಂದ ಸಮಸ್ಯೆ ಅಂತಾರೆ. ಒಂದಷ್ಟು ಮಿಶ್ರ ಫಲಗಳು ಕಂಡು ಬರುತ್ತೆ. ಜೊತೆಗೆ ಆರೋಗ್ಯದಲ್ಲಿ ಒಂದಷ್ಟು ಉತ್ತಮವಾದಂತಹ ಗುಣಗಳನ್ನ ನೋಡಬಹುದು. ಯಾರಲ್ಲಿ, ಮಕ್ಕಳಲ್ಲಿ, ಒಂದಷ್ಟು ವೃದ್ಧಾಪ್ಯರಲ್ಲಿ ಏನಾಗುತ್ತೆ ಅಂದಾಗ, ಇವತ್ತಿದ್ದಕ್ಕೆ ಈ ತಿಂಗಳು ಚೆನ್ನಾಗಿರ್ತೀನಿ ಕಣಪ್ಪ ನಾನು, ನಿಮ್ಮ ದೇಹ ನಿಮಗೆ ಅರುಡಿ ಅನಿಸ್ತಾ ಇರುತ್ತೆ. ಆರೋಗ್ಯದಲ್ಲಿ ಒಂದಷ್ಟು ಸುಧಾರಣೆಗಳನ್ನು ಕಾಣಬಹುದು. ಬಂಧು ಮಿತ್ರರಿಂದ ಒಂದಷ್ಟು ಶುಭ ಕಾರ್ಯಗಳು, ವಿವಾಹ, ಭೂಪೂಜೆ, ಗೃಹ ಪ್ರವೇಶಗಳು, ಅಥವಾ ಮತ್ತೆ ನಾಮಕರಣಗಳು ಅಥವಾ ಸೀಮಂತಗಳು, ಶುಭ ಕಾರ್ಯಗಳಿಗೆ ಎಲ್ಲೆಡೆನಂತಹ ಬಿಸಿ ಟೈಮ್ ನಿಮಗೆ. ಅಲ್ಲಿಗೆ ಹೋಗ್ಬೇಕು ಅನ್ನುವಂತಹ ತಿಂಗಳಾಗಿರುತ್ತೆ. ಜೊತೆಗೆ ಇನ್ನೊಂದೇನಾಗಿದೆ, ಮಂಗಳ ಕಾರ್ಯ ನಡೆಯೋದಕ್ಕೆ ನಿಮ್ಮ ಸಹಾಯ, ನಿಮ್ಮ ಹಸ್ತಕ್ಷೇಪ, ನಿಮ್ಮ ಒಂದು ಅಲ್ಲಿಗೆ ಮುಖ್ಯವಾದಂತಹ ಅತಿಥಿಗಳಾಗಿ ಇರ್ತೀರಿ ಕೆಲವೊಂದು ಕಾರ್ಯಗಳಲ್ಲಿ. ಹಾಗಾಗಿ ನಿಮ್ಗೆ ಖುಷಿಯಾದಂತಹ ಒಂದಷ್ಟು ದಿನಮಾನ ಅಂತ ಹೇಳ್ಬಹುದು. ಜೊತೆಗೆ ನಿಮಗೆ ಈ ತಿಂಗಳ ಪ್ರಕರಣದಲ್ಲಿ ನಾವು ಹೇಳ್ಬೇಕು ಅಂದ್ರೆ, ಒಂದಷ್ಟು ಪುಣ್ಯ ಕ್ಷೇತ್ರಗಳಿಂದ ಧನ ಲಾಭ.
ಏನಾಗಿದೆ ಧನಸ್ಸು ರಾಶಿ ಧನಸ್ಸು ಲಗ್ನದವರಿಗೆ ಏನಾಗಬೇಕು ಅಂದ್ರೆ ನಿಮಗೆ ಈ ತಿಂಗಳಲ್ಲಿ ಒಂದಷ್ಟು ಪುಣ್ಯಕ್ಷೇತ್ರಗಳಿಂದ ದರ್ಶನಗಳಿಂದ ಒಂದಷ್ಟು ಅನಿರೀಕ್ಷಿತ ಲಾಭಗಳು ಕೂಡ ಕಂಡುಬರುತ್ತೆ. ವ್ಯವಹಾರ ವ್ಯವಸ್ಥಾನ, ಇವತ್ತು ಅಲ್ಲಿ ಹೋಗ್ತಿದ್ದಂಗೆ ಒಂದು ಫೋನ್ ಕಾಲ್ ಬರುತ್ತೆ, ನೋಡಿ ಇವತ್ತು ನಿಮ್ಗೆ ಇಷ್ಟು ಕೆಲಸ ಆಗಿದೆ ಅಂತ. ಕಷ್ಟದಲ್ಲಿದ್ದವ್ರಿಗೆ ಬಿಡುಗಡೆ ಆಗಂಥದ್ದು ನೋಡಿ, ತುಂಬಾ ವಿಶೇಷವಾದ ಫಲಗಳನ್ನು ನೋಡ್ಬೇಕು ನೀವು. ಹಾಗಾಗಿ ನಿಮಗೆ ವಿಶೇಷವಾದ ಫಲಗಳ ಜೊತೆಗೆ ಧನ ಲಾಭಗಳಾಗಿರುತ್ತೆ. ಜೊತೆಗೆ ನೂತನ ವಾಹನಗಳು ವಸ್ತ್ರಾಭರಣಗಳನ್ನು ಕೊಳ್ಳುವಂಥದ್ದು ಧನಸ್ಸು ರಾಶಿಯವರಿಗೆ ವಿಶೇಷವಾದಂತಹ ತಿಂಗಳಾಗಿರುತ್ತೆ. ನೋಡಿ, ಈ ಹೋಗುವಂತ ಗ್ರಹಣ ಗ್ರಸ್ತಂ ಕೇತು ಗ್ರಹಣ ಏನ್ ನಡೀತಾ ಇದೆ ನಮ್ಮ ದೇಶಕ್ಕಿಲ್ಲ, ನಮ್ಮ ಭಾರತ ದೇಶಕ್ಕಿಲ್ಲ, ಪಾರ್ಶ್ವ ದೇಶಗಳಿಗಿರೋದ್ರಿಂದ ಆಚರಣೆಗಳಿಲ್ಲ ಅಂತ ಹೇಳ್ತೀವಿ. ಆದ್ರೂ ನೀವೇನ್ ಮಾಡಿ ಅಂತಂದ್ರೆ ಒಂದಷ್ಟು ಅವತ್ತಿನ ಬೆಳಿಗ್ಗೆ ನೀವು ಅಮಾವಾಸ್ಯೆ ಗ್ರಹಣಗಳ ಕಳೆದ ರಾತ್ರಿ 11:15 9:45 11:15 ಪ್ರಾರಂಭ ಆಗಿ ಬೆಳಿಗ್ಗೆ 3:15 ತನಕ ಇರುತ್ತೆ ಗ್ರಹಣ. ಆ ಗ್ರಹಣದ ಸಮಯದನ್ನ ಬಿಟ್ಟು ಬೆಳಿಗ್ಗೆ ಪ್ರಾತಃ ಕಾಲ ಶುಭ್ರವಾಗಿ ನಿಮ್ಮ ದೇವಾಲಯಗಳ ಹತ್ತಿರದಲ್ಲಿ ಯಾವ ದೇವಾಲಯಗಳು ವಿಶಿಷ್ಟವಾಗಿ ಕೊಡೋದಾದ್ರೆ ನಾವು ಮುಖ್ಯ ಪ್ರಾಣನ ದೇವಾಲಯ ಅಂತ ಹೇಳ್ತೀವಿ, ಆಂಜನೇಯ ಹನುಮಂತನ ದೇವಾಲಯಗಳು, ಜೊತೆಗೆ ಶಿವನ ದೇವಾಲಯಗಳಿಗೆ ರುದ್ರಾಭಿಷೇಕಕ್ಕೆ ಕೊಡುವಂಥದ್ದು ವಿಶೇಷವಾದ ಫಲ. ನಿಮ್ಮ ಕೈಲಾದಷ್ಟನ್ನ ಕೊಟ್ಟು ರುದ್ರಾಭಿಷೇಕಗಳನ್ನು ನಿಮ್ಮ ಕುಟುಂಬದವರ ಹೆಸರುಗಳನ್ನ ಮಾಡಿಸಿ, ಫಲಗಳು ದುಪ್ಪಟ್ಟಾಗಿರುತ್ತೆ. ಆರೋಗ್ಯದ ಕಡೆ ಗಮನನೂ ಕೂಡ ಇರುತ್ತೆ. ಇದರಿಂದ ವಸ್ತ್ರಾಭರಣಗಳ ಅಲಂಕಾರಿಕ ವಸ್ತುಗಳು, ಕುಟುಂಬದಲ್ಲಿ ನೂತನ ಒಂದು ವಸ್ತುಗಳು, ಗೃಹ ನಿರ್ಮಾಣದ ಕಡೆ ಪ್ರಯತ್ನಗಳು ವಿಶೇಷ ಫಲಗಳನ್ನು ನೋಡ್ಬೋದು. ಜೊತೆಗೆ ಧರ್ಮ ಕಾರ್ಯದಲ್ಲಿ ಆಸಕ್ತಿಗಳು ಅಂದ್ರೆ ದೇವಾಲಯ ಕಾರ್ಯಗಳಲ್ಲಿ ಒಂದಷ್ಟು ಪೂಜೆಗಳು, ಒಂದಷ್ಟು ಕಲ್ಯಾಣೋತ್ಸವಗಳು, ಒಂದಷ್ಟು ಹೇಳ್ತಿರ್ಸ್ದಂಗೆ ನಾನು ಮಾಡಿಸ್ಬಿಡ್ತೀನಿ, ಇಷ್ಟು ನಂದು ಖರ್ಚು, ಒಂದಷ್ಟು ಅನ್ನದಾನ ಮಾಡಿಸ್ತೀನಿ ಅನ್ನುವಂತಹ ಲಾಭಗಳನ್ನು ನೋಡ್ಬೋದು. ಅದರಿಂದ ನಿಮಗೆ ಪುಣ್ಯಂತೆ ಲಭೆ ಪುಣ್ಯಹಂ ಧನಂತಂ ಲಭೆ ಧನಹಂ ದೈವಂತೆ ದೇವತೆ ದೈವ ಅಂತ ಹೇಳ್ತೀವಿ. ದೈವವನ್ನು ಲಭತ ಮಾಡ್ಕೊಳ್ಳೋದಕ್ಕೆ, ನಾವು ದೈವವನ್ನು ಒಲಿಸ್ಕೊಳ್ಳೋದಕ್ಕೆ ಅವರ ಅನುಷ್ಠಾನದಲ್ಲೇ ಹೋಗ್ಬೇಕು. ಮನೇಲಿ ಕೂತ್ಕೊಂಡ ತಕ್ಷಣ ಬರಲ್ಲ. ನಿಮ್ಮ ಮನಸ್ಸಿಗೆ ಇಚ್ಛಿತವಾಗುವಂತಹ ನಿಮ್ಮ ಕೆಲಸಗಳನ್ನ ಮಾಡಿ ದೈವರಿಂದ ಆಶೀರ್ವಾದಗಳನ್ನು ಪಡ್ಕೊಳ್ಬಹುದು. ಯಾಕೆಂದ್ರೆ ದೈವ ಆಸಕ್ತಿಗಳು ತುಂಬಾ ಎಚ್ಚೆತ್ತವಾಗಿರುತ್ತೆ. ಜೊತೆಗೆ ಸ್ಥಿರಾಸ್ತಿ ಪ್ರಾಪ್ತಿ ಅಂತ ಹೇಳಂಥದ್ದು, ಯಾರಿಗೆ ಸ್ಥಿರಾಸ್ತಿಗಳಿರುತ್ತೆ ಅಂದ್ರೆ ನೀವು ಇರುವಂತಹ ಆಸ್ತಿಗಳ ಜೊತೆಗೆ ನಿಮಗೆ ಯಾರಿಗೆ ಮತ್ತೆ ತಾತನ ಆಸ್ತಿ, ಮುತ್ತಾತನ ಆಸ್ತಿ, ಅಣ್ಣ ತಮ್ಮಂದಿರ ಆಸ್ತಿ, ತಂದೆ ಆಸ್ತಿ ಭಾಗಗಳಾಗಿರುತ್ತೆ ಉಳಿಸ್ಕೊಂಡಿರ್ತೀರಿ. ಅದೇನಾದ್ರು ವಾಗ್ವಾದಗಳಿದ್ರೆ ಸ್ಥಿರಾಸ್ತಿ ಪ್ರಾಪ್ತಿ ಅಂತಾನು ಹೇಳುತ್ತೆ. ಸ್ಥಿರಾಸ್ತಿ ಏನು ಅಂತಾನೆ ಉಳಿಸ್ಕೊಂಡು ಜೊತೆಗೆ ಇನ್ನೊಂದಿಷ್ಟು ಬೆಳೆಸೋಂಥದ್ದು, ನಿಮ್ಮ ಕುಟುಂಬದ ನೀವೇ ಖರೀದಿ ಮಾಡುವಂತಹ ಯೋಗ ಬಲ ಅಂತಾನು ಹೇಳಬಹುದು. ಮುಂದೆ ನಿಮ್ಗೆ ತಿಳಿಸ್ಕೊಡ್ಬೇಕು ಅಂತಂದ್ರೆ, ಜೊತೆಗೆ ಧನ ಲಾಭ ವ್ಯಾಪಾರಗಳಲ್ಲಿ ಯಾರು ಹೊರಗಡೆ ದೇಶಗಳಿಗೆ ಅಂದ್ರೆ ಹೊರ ರಾಜ್ಯಗಳಿಗೆ ಕಳಿಸುವಂಥದ್ದು, ಟ್ರಾನ್ಸ್ಪೋರ್ಟ್ ವ್ಯವಹಾರದಲ್ಲಿ ಇರ್ತೀರಿ, ಯಾರು ವೆಹಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತೀರಿ, ಡ್ರೈವರ್ಗಳಾಗಿರ್ಬೋದು, ಒಂದಷ್ಟು ಮಾರ್ಕೆಟಿಂಗ್ ಮಾಡುವಂಥವ್ರಾಗಿರ್ಬೋದು, ಇವರಿಗೆ ವಿಶೇಷವಾದ ಲಾಭಗಳು ಕೂಡ ಕಂಡು ಬರುತ್ತೆ. ಜೊತೆಗೆ ನಿಮಗೆ ಶುಭ ಫಲಗಳೇ ಹೆಚ್ಚಾಗಿ ಕಂಡು ಬಂದ್ರು ನಿಮ್ಮ ಕಾರ್ಯ ಸಾಧನೆಗಳಲ್ಲಿ ಅಂದ್ರೆ ಏನಾಗಿದೆ ಅಂದ್ರೆ ಗುರುವಿನ ಜೊತೆ ನೀವು ಯಾರು ಹೋಗ್ತೀರಿ, ನಿಮ್ಮ ಕುಟುಂಬದವರ ಹಿರಿಯರ ಅಂದ್ರೆ ನಿಮ್ಮ ಮಾರ್ಗದರ್ಶನದಲ್ಲಿ ಯಾರು ಕೆಲಸ ಮಾಡೋದನ್ನ ಬಿಟ್ಟು ನೀವೇ ಸ್ವಂತ ಹಠದಲ್ಲಿ ನನಗೆ ಗೊತ್ತು ಅಂತ ಮಾಡ್ಕೊಂಡೋಕೆ ಏನಾರು ಹೋದ್ರೆ ಒಂದಷ್ಟು ಯಥೇಚ್ಛವಾದ ಪೆಟ್ಟು, ಯಥೇಚ್ಛವಾದ ಲಾಸ್ ಮಾಡ್ಕೊಳ್ಳುವಂಥ ಸಂದರ್ಭಗಳಾಗಿರುತ್ತೆ. ಹಾಗಾಗಿ ಕೌಟುಂಬಿಕದಲ್ಲಿ ನಿಮಗೆ ಒಂದಷ್ಟು ವಿರಸಗಳು, ನಿಮ್ಮ ದಾಂಪತ್ಯದಲ್ಲಿ ಒಂದಿಷ್ಟು ಜಗಳಗಳು, ಎಲ್ಲರೂ ಸರಿ ಏನಾರು ಒಂದಿರಬೇಕು, ಎಲ್ಲ ಸರಿ ಇತ್ತು ಅಂದ್ರೆ ಸಮಸ್ಯೆಗಳಾಗಿರುತ್ತೆ. ಹಾಗಾಗಿ ಕುಟುಂಬದಲ್ಲಿ ಒಂದಿಷ್ಟು ಬಿರುಕುಗಳಿಗೆ ನಿಮ್ಮ ಸಮಯ, ನಿಮ್ಮ ಒಂದಷ್ಟು ಮಾತು, ನಿಮ್ಮ ಒಂದಷ್ಟು ಬಿಹೇವ್ಗಳು ಕಾರಣವಾಗಿರುತ್ತೆ. ಹಾಗಾಗಿ ಎಂದಿನಂತೆ ಹೇಗಿರ್ತೀರಿ ನಾರ್ಮಲ್ ಆಗಿರೋದು ಕಲ್ತ್ಕೊಳ್ಳಿ, ವಿಶೇಷ ಫಲಗಳು ಸಿಗುತ್ತೆ ನಿಮಗೆ. ಜೊತೆಗೆ ಇನ್ನೊಂದು ಹೇಳ್ಬೇಕು ಅಂದ್ರೆ ನಿಮ್ಮ ಕುಟುಂಬದಲ್ಲಿರುವಂತಹ ಮಕ್ಕಳ ಜೊತೆಗೆ ಒಂದಷ್ಟು ವಾಗ್ವಾದಗಳು, ಯಾಕೆಂದ್ರೆ ನಿಮ್ಮ ಮಕ್ಕಳುಗಳು ದುಷ್ಟ ಜನರ ಸಹವಾಸಗಳ ಕಡೆ ಹೋಗ್ತಿರ್ತಾರೆ, ಒಂದಷ್ಟು ವಿಚಾರಗಳಲ್ಲಿ ವಿದ್ಯಾಭ್ಯಾಸವನ್ನು ಬಿಟ್ಟು ಬೇರೆದೆಲ್ಲ ಮಾಡ್ತಿರ್ತಾರೆ. ಹಾಗಾಗಿ ಮಕ್ಕಳ ಜೊತೆ ಒಂದಷ್ಟು ಕಂಡೀಷನ್ ಆಗಿ ನಡ್ಕೊಳ್ಬೇಕು, ಅವರನ್ನು ಒಂದಷ್ಟು ಟೋಟಲ್ ಇಟ್ಕೊಳ್ಳೋದ್ರಿಂದ ವಿಶೇಷವಾದ ಫಲಗಳು ಸಿಗುತ್ತೆ. ಯಾಕೆಂದ್ರೆ ನೀವು ಮಾಡ್ತಾ ಇರೋದೆಲ್ಲ ನಿಮ್ಮ ಮಕ್ಕಳುಗಳಿಗೆ, ಧನಸ್ಸು ರಾಶಿ ಧನಸ್ಸು ಲಗ್ನದವ್ರು ಯಾರೇ ಮಾಡ್ಲಿ ನಿಮ್ಮ ಮಕ್ಕಳುಗಳಿಗೆ ಆಗಿರುತ್ತೆ. ಹಾಗಾಗಿ ಒಂದಷ್ಟು ಎಚ್ಚರಿಕೆಯಿಂದ ನಿಮ್ಮ ಮಕ್ಕಳುಗಳನ್ನ ನೀವು ಹಿಡಿತದಲ್ಲಿ ಇಟ್ಕೋಬೇಕು. ವಿದ್ಯಾಭ್ಯಾಸದ ಕಡೆಗಷ್ಟೇ ಗಮನವನ್ನು ಕೊಡೋದಕ್ಕೆ ಹೇಳಿ. ಇದರಿಂದ ಒಂದಷ್ಟು ಫಲಗಳು ವಂಶಗಳಲ್ಲಿ ಒಂದಷ್ಟು ಶಿಸ್ತನ್ನ ಕಾಪಾಡಿದಾಗ ಆಗತ್ತೆ. ಜೊತೆಗೆ ನಿಮಗೆ ಅವರ ಜೊತೆ ಇದ್ದಾಗ ಮಕ್ಕಳ ಜೊತೆ ಒಂದಷ್ಟು ಕಂಡೀಷನ್ ಮಾಡ್ತೀರಿ, ಆದ್ರೆ ನಿಮ್ಮ ಮಕ್ಕಳು ನೀವು ಕಂಡೀಷನ್ ಇಟ್ಕೋಬೇಕು ಅಂತ ಒಂದಷ್ಟು ಬೇರೆ ಜನಗಳು ಬಂದು ನಿಮಗೆ ಹೇಳೋಂಥದ್ದು, ಇದರಿಂದ ಏನಾಗತ್ತೆ ಅವಮಾನಗಳಾಗತ್ತೆ. ಒಂದಷ್ಟು ಕುಟುಂಬದಲ್ಲಿ ನನ್ನ ಮಕ್ಕಳಿಂದ ನನಗೆ ಅವಮಾನ, ನನ್ನ ಕುಟುಂಬದಲ್ಲಿ ನನ್ನ ಮಕ್ಕಳಿಂದ ನನಗೆ ಅವಮಾನ ಅಂತದ್ದು. ಯಾರು ಅಂದ್ರೆ ಚಿಕ್ಕ ಮಕ್ಕಳು ಅಂತಾನೆ ಅಲ್ಲ, ನೀವು ನಿಮ್ಮ ತಂದೆಗೂ ಸುಧಾ ನಿಮ್ಮ ಮಗ ತಪ್ಪು ಮಾಡ್ತಾ ಇದ್ದೀನಿ ಅಂದ್ರೆ ನಿಮಗೂ ಸುಧಾ ಅವಮಾನನೇ. ಹಾಗಾಗಿ ಒಂದಷ್ಟು ಎಚ್ಚರಿಕೆಯಿಂದ ಮಾಡಿ. ಬಂಧು ಮಿತ್ರರೊಡನೆ ಒಂದಿಷ್ಟು ದ್ರೋಹ, ಯಾರೇ ಸಮಯಗಳಲ್ಲಿ ಏನೇ ಮಾಡ್ಲಿ ಅವರೊಂದಿಷ್ಟು ಏನೋ ಮುಚ್ಚಿಟ್ಕೊಂಡು ಅವರ ಕೆಲಸಗಳಿಗೆ ನಿಮ್ಮನ್ನು ಉಪಯೋಗಿಸ್ಕೊಂಡು ಒಂದಿಷ್ಟು ಮನಸ್ಸಿಗೆ ನೋವು ಮಾಡ್ತಿರ್ತಾರೆ. ಹುಷಾರಾಗಿ
ಎಚ್ಚರಿಕೆಯಿಂದ ಒಂದಷ್ಟು ಸಿಕ್ಸ್ ಸೆನ್ಸ್ ನಿಮ್ಮಲ್ಲಿ ಏನಿದೆ ಸರಿ ತಪ್ಪುಗಳನ್ನು, ಯಾಕಂದ್ರೆ ಮೊದಲೇ ಪೆಟ್ಟು ತಿಂದಿರ್ತೀರಿ, ಒಂದಷ್ಟು ಯೋಚನೆಯಿಂದ ಮಾಡಿ. ಜೊತೆಗೆ ನಿಮಗೆ ಏನಾಗಿದೆ ಅಂತ ಹೇಳಿದ್ರೆ ಇದರಿಂದ ಮನಸ್ಸಿಗೆ ನಾನಾ ಚಿಂತನೆಗಳು ಎಲ್ಲ ಇರುತ್ತೆ. ಸಮೃದ್ಧಿ, ವಾಹನ, ಗೃಹ, ನಿರ್ಮಾಣ, ಕುಟುಂಬ, ಮಕ್ಕಳು, ಹಣ ಎಲ್ಲ ಸಮೃದ್ಧಿ ಇದ್ರೂ ಸಹ ನಿಮಗೆ ಒಂದಷ್ಟು ಮನಸ್ಸಿಗೆ ನೆಮ್ಮದಿಲ್ಲದ ವಾತಾವರಣ. ಇದರಿಂದ ನೀವು ಮಾಡುವ ಊಟಗಳು ಜೀರ್ಣಾಂಗ ಆಗೋದಿಲ್ಲ, ಸ್ಟಮಕ್ ಪ್ರಾಬ್ಲಮ್ಗಳು ಬರುತ್ತೆ. ವೈದ್ಯಕೀಯ ತಪಾಸಣೆ ಬಹುಮುಖ್ಯವಾಗಿರುತ್ತೆ. ಇದರಿಂದ ಪಶ್ಚಾತ್ತಾಪ ಪಡೆದನೆ ನೀವು ಈ ಗ್ರಹಣದ ಒಂದಷ್ಟು ಫಲಗಳ ಪ್ರಕಾರ, ಈ ತಿಂಗಳ ಫಲಗಳ ಪ್ರಕಾರ ಶಿವನ ದರ್ಶನಗಳು ತಪ್ಪದೇನೆ ಮಾಡಿ, ಮುಖ್ಯ ಪ್ರಾಣರ ದರ್ಶನವನ್ನು ತಪ್ಪದೇನೆ ಮಾಡಿ. ಪ್ರತಿ ಶನಿವಾರ, ಮಂಗಳವಾರ 9 ಎಲೆ 9 ಅಡಿಕೆ ಒಂದು ಆಂಜನೇಯನ ದೇವಾಲಯಗಳಿಗೆ ಕೊಟ್ಟು ಅರ್ಚನೆಯನ್ನು ಮಾಡಿಸಿ ಒಂದಷ್ಟು ತೀರ್ಥ ತಗೊಳ್ಳಿ. ದರ್ಶನಂ ಪಾಪನಾಶನಂ ಸ್ಪರ್ಶನಂ ಪುಣ್ಯಾನಂ ಅಂತ ಹೇಳ್ತೀವಿ. ಇದರಿಂದ ಒಂದಷ್ಟು ಫಲಗಳು ನಿಮಗೆ ಯಥೇಚ್ಛವಾಗಿ ಕಂಡು ಬರುತ್ತೆ. ರುದ್ರಾಭಿಷೇಕ ಮಾಡಿಸೋದ್ರಿಂದ ಈ ತಿಂಗಳಲ್ಲಿರುವಂತಹ ಸಮಸ್ಯೆಗಳು, ಚುಟುಕು ಸಮಸ್ಯೆಗಳೆಲ್ಲ ಪರಿಹಾರ ಆಗತ್ತೆ. ಧನಸ್ಸು ರಾಶಿಯವರಿಗೆ ಈ ತಿಂಗಳ ಒಂದಷ್ಟು ಪದಗಳಿಗೆ ಒಂದಷ್ಟು ತಂತ್ರಗಳನ್ನು ಹೇಳ್ಕೊಡೋದಾದ್ರೆ, ಮೊದಲನೇದಾಗಿ ಹೇಳಬೇಕು ಅಂದ್ರೆ ಶುಭ ದಿಕ್ಕು ಅಂತ ತಿಳಿಸ್ಕೊಡ್ತೀವಿ. ಪೂರ್ವಂ ಈಶಾನ್ಯ, ಉತ್ತರ ಈಶಾನ್ಯ. ಈಶಾನ್ಯ, ಪೂರ್ವ, ಉತ್ತರ ತುಂಬಾ ವಿಶೇಷವಾದ ದಿಕ್ಕಾಗಿರುತ್ತೆ. ಜೊತೆಗೆ ಶುಭ ದಿನಾಂಕಗಳನ್ನು ತಿಳಿಸೋದಾದ್ರೆ 3, 9, 12, 18, 21, 27, 30ನೇ ತಾರೀಕು ಶುಭ ದಿನಾಂಕಗಳಾಗಿರುತ್ತೆ. ನಿಮಗೆ ಶುಭ ಸಂಖ್ಯೆಗಳನ್ನು ಹೇಳೋದಾದ್ರೆ 1, 3, 8 ಶುಭ ಸಂಖ್ಯೆಗಳು ವಿಶೇಷವಾಗಿ ಕಂಡುಬರುತ್ತೆ. ಶುಭ ವರ್ಣ, ಒಂದಷ್ಟು ಆಕರ್ಷಣೆಗಳಿಗೆ ಒಂದಷ್ಟು ಬಣ್ಣಗಳನ್ನು ನೀವು ತಿಳಿಸೋದಾದ್ರೆ ಕೆಂಪು, ಹಳದಿ, ಕೇಸರಿ, ತಾಮ್ರದ ಕಲ್ಲಾರು ತುಂಬಾ ವಿಶೇಷವಾದಂತಹ ಬಣ್ಣಗಳಾಗಿರುತ್ತೆ. ಹವಳಗಳು, ವರ್ಣಗಳು ತಿಳಿಸೋದಾದ್ರೆ ಒಂದಷ್ಟು ನೀವು ತಕೊಳ್ಳೋದಾದ್ರೆ, ನೀವು ಒಡವೆ ವಸ್ತುಗಳು ಹಾಕೊಂಡಿರೋದಾದ್ರೆ ನಿಮಗೆ ಹವಳ, ಮಾಣಿಕ್ಯ, ಪುಷ್ಯರಾಗ, ನೀಲ ಹರಳುಗಳು ತುಂಬ ವಿಶೇಷವಾಗಿ ಕಂಡುಬರುತ್ತೆ. ಶುಭ ವಾರಗಳನ್ನು ಹೇಳೋದಾದ್ರೆ ಭಾನುವಾರ, ಮಂಗಳವಾರ, ಗುರುವಾರ, ಶನಿವಾರ ವಿಶೇಷ ವಾರವಾಗಿರುತ್ತೆ. ಈ ದಿನದಲ್ಲಿ ನೀವು ಮಾಡುವಂಥ ಪ್ರತಿ ಕೆಲಸಗಳು ವಿಶೇಷವಾಗಿರುತ್ತೆ, ನಿಮಗೆ ಲಾಭಕರವಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ. ಹಾಗಾಗಿ ರುದ್ರಾಭಿಷೇಕ ನಿಮಗೆ ಪರಿಹಾರ ಈ ತಿಂಗಳಲ್ಲಿ ಮಾಡ್ಕೋಬೇಕಾಗಿದ್ದು, ತಪ್ಪದೇನೆ ಮಾಡಿಸಿ, ಒಳಿತಾಗಲಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.